ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಲಕ್ಷ್ಮಣ್ಜಿ. ಸ್ವಾಸ್ಥ್ಯ ಜೀವನ ಮಾರ್ಗ ಯೋಗ ಪ್ರತಿಷ್ಠಾನದ ಮೂಲಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ರಾಜ್ಯದಾದ್ಯಂತ ಪ್ರಚಾರಪಡಿಸ್ತಾ ಬರ್ತಾ ಇದ್ದೀನಿ. ಅದರೊಟ್ಟಿಗೆ ನಾಗಮಂಗಲದಲ್ಲಿ ಹೊಂಗಿರಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರವನ್ನು ತೆರೆದು ಇಲ್ಲಿ ಕೆಲವೊಂದು ಉಪಯುಕ್ತವಾದಂತಹ ಚಿಕಿತ್ಸಾತ್ಮಕ ಯೋಗಾಸನಗಳು ಮತ್ತು ನಿಸರ್ಗೋಪಚಾರ ಮತ್ತು ಆಹಾರ ಚಿಕಿತ್ಸೆ, ಇಂತಹ ಸರಳ ಸುಲಭ ನಿರೌಷಧ ಚಿಕಿತ್ಸೆಗಳ ಮೂಲಕ ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು, ಸ್ನಾಯು ಸೆಳೆತಗಳು ಮತ್ತು ಗ್ಯಾಸ್ಟ್ರೈಟಿಸ್, ಶುಗರ್, ಅಧಿಕ ತೂಕ, ಮೈಗ್ರೇನ್ ತಲೆನೋವು ಇತ್ಯಾದಿ, ಅದರಲ್ಲೂ ಮುಟ್ಟಿನ ತೊಂದರೆಗಳು, ಇವುಗಳಿಗೆ ಪೂರಕವಾದಂತಹ ಯೋಗಾಸನಗಳು ಮತ್ತು ಇತರ ನೈಸರ್ಗಿಕ ಚಿಕಿತ್ಸೆಗಳ ಮೂಲಕ ಇಲ್ಲಿ ಚಿಕಿತ್ಸೆಗಳನ್ನು ಮಾಡಿಕೊಂಡು ಹೋಗಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅದರ ಫಲವನ್ನು ಕೂಡ ಅನುಭವಿಸಿರೋರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಹಾರದ ಮೂಲಕ ದೇಹದ ದೋಷಗಳಾದಂತಹ ವಾತ, ಪಿತ್ತ, ಕಫಗಳು ಸಮತೋಲನಕ್ಕೆ ಬರಲಿಕ್ಕೆ ಸಹಕಾರಿ ಆಗ್ತವೆ. ಆಹಾರವನ್ನು ಮೊದಲು ಇಲ್ಲಿ ನಾವು ಮಾಡುವಂಥದ್ದು ಆಹಾರಗಳನ್ನು ಸರಿಪಡಿಸುವಂಥದ್ದು. ಆಹಾರದ ಮೂಲಕ ದೇಹ ಆಂತರಿಕವಾಗಿ ಶುಚಿಯಾಗ್ತಾ ಬರುತ್ತೆ, ದೋಷಗಳು ನಿವಾರಣೆ ಆಗ್ತಾ ಬರ್ತವೆ. ಅದ್ರ ಜೊತೆಗೆ ಭೌತಿಕ ಚಿಕಿತ್ಸೆಗಳು, ಇಲ್ಲಿ ಯೋಗ ಥೆರಪಿ ಇರುತ್ತೆ. ಯೋಗ ಸಾಮಾನ್ಯರಿಗೆ ಸಾಮಾನ್ಯ ಅಭ್ಯಾಸ, ಸಮಸ್ಯೆ ಇರುವಂಥವ್ರಿಗೆ ಅವರ ಸಮಸ್ಯೆಯನ್ನು ಆಧರಿಸಿ ವೈಯಕ್ತಿಕವಾಗಿ ಅಟೆನ್ಷನನ್ನು ಕೊಟ್ಟು ನಾವಿಲ್ಲಿ ಕೆಲವೊಂದು ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಿಸಲಾಗುತ್ತೆ. ಇದು ಚಿಕಿತ್ಸೆಯಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಎಣ್ಣೆ ಮಾಲಿಶು ವಿಶೇಷವಾಗಿ ಈಗ ದಿನಚರಿಯ ಭಾಗ ಕೂಡ ಹೌದು. ನಾವು ಅದನ್ನು ಪ್ರತಿನಿತ್ಯ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಪೂರ್ವಜರು ಹಬ್ಬ ಹರಿದಿನಗಳಲ್ಲಿ ಎಣ್ಣೆ ಮಾಲಿಶನ್ನು ಮಾಡಿಸಿ ಸ್ನಾನವನ್ನು ಮಾಡಿಸ್ತಾಯಿದ್ರು. ಈಗ ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ಎಣ್ಣೆ ಮಾಲಿಶನ್ನು ಮಾಡ್ಕೊಳ್ಳೋಕ್ಕಾಗದೇ ಹೋಗಿರೋಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ. ವಿಶೇಷವಾಗಿ ಎಣ್ಣೆ ಮಾಲಿಶು ನಮ್ಮ ದೇಹಕ್ಕೆ, ನಮ್ಮ ಸ್ನಾಯುಗಳಿಗೆ, ನರಗಳಿಗೆ ಬಲವನ್ನು ತಂದುಕೊಡುತ್ತೆ ಮತ್ತು ಕೀಲುಗಳಲ್ಲಿ ಸಂಗ್ರಹ ಆಗಿರುವಂತಹ ದೋಷವನ್ನು ಹೊರ ಹಾಕಿಸುತ್ತೆ. ಕೀಲುಗಳ ಮೊಬಿಲಿಟಿ ಹೆಚ್ಚಾಗುತ್ತೆ, ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ. ಒಮ್ಮೆ ಎಣ್ಣೆಯನ್ನು ತಿಕ್ಕಿ ಸ್ನಾನವನ್ನು ಮಾಡೋದ್ರಿಂದ 1-2 kg ಬಾದಾಮಿಯನ್ನು ತಿಂದಷ್ಟು ಬಲ ನಮ್ಮ ದೇಹಕ್ಕೆ ಲಭಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಣ್ಣೆ ಮಾಲಿಶ್ ಮೂಲಕ ಕೆಲವೊಂದು ನೋವಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಈ ಚಿಕಿತ್ಸೆಗಳ ಫಲವನ್ನು ಹೆಚ್ಚು ಜನ ಬಂದು ಪಡೆದುಕೊಳ್ಳಿ. ಆಹಾರವನ್ನೇ ಔಷಧವಾಗಿಸ್ಕೊಳ್ಳುವಂಥ ಕಲೆಯನ್ನು ತಿಳಿಸ್ಕೊಡ್ಲಾಗುತ್ತೆ. ಮತ್ತು ಇಲ್ಲಿಗೆ ಬಂದಂಥವ್ರಿಗೆ ನೀವು ಮನೆಯಲ್ಲಿ ಮಾಡ್ಕೋಬೋದಾದಂಥ ಸರಳ ಚಿಕಿತ್ಸೆಗಳನ್ನು ನಾವು ನಿಮಗೆ ತಿಳಿಸಿ ಕೊಡ್ತೀವಿ. ನೀವು ಅದನ್ನು ಮನೆಯಲ್ಲಿ ಮುಂದುವರಿಸಿ ನೀವು ಆರೋಗ್ಯದ ಪ್ರಯೋಜನಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯ ಬಗ್ಗೆ, ನಮ್ಮ ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚು ಪ್ರಚಾರವನ್ನು ಪಡಿಸಿ ಎನ್ನುವುದು ನಮ್ಮ ಆಶಯ. ಧನ್ಯವಾದಗಳು ಬಂಧುಗಳೇ.